ಮಗುಗೆ ಆರೋಗ್ಯದಲ್ಲಿ ಸಮಸ್ಯೆ ಪರಿಹಾರ ಆಗಿ ಎಲ್ಲರ ತರ ಇರ್ತದ ಬೆಳಕೊಡಮ್ಮ. ನಾವು ಇವತ್ತು ಶ್ರೀ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನದಲ್ಲಿ ನೋಡ್ಬೋದು ನೀವು ಮಹಾಕಾಳಿ ಕಾಟೇರಮ್ಮ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನಿದು 2ನೇ ವಾರ ಬರ್ತಾ ಇರೋದು. ಒಂದು ಸ್ವಲ್ಪ ತಾಯಿ ಅನುಗ್ರಹದಿಂದ ಒಳ್ಳೇದಾಗ್ತಾ ಇದೆ. ಕಾಯಿ ಕಡ್ದಾಗಿಂದ ಇಲ್ಲಿ ಕನಿಷ್ಠ 9 ವಾರ ಬಂದು ಕಾಯಿ ಕಡಿದ್ರೆ ತಾವು ಅನ್ಕೊಂಡಿರೋದು ನೆರವೇರುತ್ತೆ ಅಂತ ವಾಡಿಕೆ ಇದೆ. ಶ್ರೀ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನದಲ್ಲಿ ಪವರ್ಫುಲ್ ಶ್ರೀ ಗಣೇಶನ ದೇವಾಲಯ ಇದೆ, ನೋಡ್ಬೋದು ನೀವು ಫ್ರೆಂಡ್ಸ್. ಈ ದೇವಸ್ಥಾನ ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ನೀವು ನೋಡ್ಬೋದು ಯಾವ ತರ ರಶ್ ಇದೆ ಅಂತ ಫ್ರೆಂಡ್ಸ್. ಕಾಯಿ ಕಟ್ಟುವಂತ ಸ್ಥಳದಲ್ಲಿ ನಾವು ಇದ್ದೀವಿ. ಬನ್ನಿ, 9 ವಾರ ಕಾಯಿ ಕಟ್ಟಿರ್ತಾರಲ್ಲ ಅವ್ರನ್ನ ಹೋಗಿ ಡೈರೆಕ್ಟ್ ಆಗಿ ನಾವು ಕೇಳೋಣ ಕಾಯಿ ಕಟ್ಟಿದಕ್ಕೆ ಒಳ್ಳೇದಾಗಿದೆ ಇಲ್ವಾ ಅಂತ. ನೆಮ್ಮದಿ ಒಂಥರ ಆಗ್ತಾ ಇದೆ, ದೊಡ್ಡ ಕೆಲಸ ನಿಂತಾಗ. ಫ್ರೆಂಡ್ಸ್, ನಾವಿವಾಗ ಶ್ರೀ ಕಾಟೇರಮ್ಮನ ಮಹಾಪ್ರಸಾದಕ್ಕೆ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್. ನೀವು ಮನಸ್ಸಲ್ಲಿ ಏನಾದ್ರು ಬೇಡ್ಕೊಂಡು ಈ ಕಾಯಿನ್ ಅನ್ಸಿದ್ರೆ ಆ ಕೆಲಸ ಆಗಂಗಿದ್ರೆ ಕಾಯಿನ್ ನಿಂತ್ಕೊಳ್ಳುತ್ತೆ, ಇಲ್ಲ ಬಿದ್ದೋಗುತ್ತೆ ಫ್ರೆಂಡ್ಸ್. ನಾವು ಹೋದಾಗ ಅವತ್ತು ಗುರು ಪೂರ್ಣಿಮೆ ಇತ್ತು, ಆದ ಕಾರಣ ಅಲ್ಲೇ ಶ್ರೀ ಆನಂದ್ ಗುರುಜಿ ಅವರು ಬಂದಿದ್ರು ಫ್ರೆಂಡ್ಸ್. ಹಾಯ್ ಬ್ರೋ, ಹೆಂಗಿದೆ ದರ್ಶನ ಎಲ್ಲ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. 1 ಅವರ್ ಆಯ್ತು. 1 ಅವರ್ 3 ಅವರ್ ಫ್ರೆಂಡ್ಸ್, ಶ್ರೀ ಶಕ್ತಿಪೀಠ ಕಾಟೇರಮ್ಮ ಹೊಸ ದೇವಸ್ಥಾನ ರೆಡಿ ಆಗ್ತಾ ಇದೆ ಇಲ್ಲಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿದಾಗೆ ಇವತ್ತು ಶ್ರೀ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಈ ದೇವಸ್ಥಾನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಫ್ರೆಂಡು ಮುಂದೆ ಜನಕರನ್ ಜೊತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ಹೊಸಕೋಟೆಯ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೇ ನಮ್ಮ ಫ್ರೆಂಡ್ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡ್ರಿ, ನಾನು ಆಲ್ಮೋಸ್ಟ್ ಹೊಸಕೋಟೆ ಬ್ರಿಡ್ಜ್ ಹತ್ರ ಬಂದೆ. ಅವರು ಬರ್ಬೋದು, ಇನ್ನೇನು ಫೋನ್ ಮಾಡಿದ್ದೆ ನಾನು. ನೋಡಿ ಫ್ರೆಂಡ್ಸ್, ಅವರು ಬಂದರು. ತುಂಬಾ ದಿನಗಳ ನಂತರ ನಮ್ಮ ಫ್ರೆಂಡ್ ಮೀಟ್ ಆಗಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಇವಾಗ ATM ಹತ್ರ ಹೋಗ್ತಾ ಇದೀವಿ. ಯಾಕಂತ ನಿಮ್ಗೆ ಮುಂದೆ ತಿಳಿಸ್ತೀನಿ. ಇವಾಗ ATM ಇಂದ ದುಡ್ಡು ಡ್ರಾ ಮಾಡ್ಕೊಂಡ್ವಿ. ಯಾಕಪ್ಪ ಅಂದ್ರೆ ಶ್ರೀ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನ ಹತ್ರ ಯಾವುದೇ ತರ ಫೋನ್ ಪೇ ವರ್ಕ್ ಆಗಲ್ಲ. ಯಾಕಂದ್ರೆ ಅಲ್ಲೇ ನೆಟ್ವರ್ಕ್ ಇರಲ್ಲ. ಅದಕ್ಕೋಸ್ಕರ ನೀವು ಇಲ್ಲೇ ಕ್ಯಾಶ್ ತಗೊಂಡೋಗಿ ATM ಇಂದ. ಓಕೆನಾ ಫ್ರೆಂಡ್ಸ್? ನೋಡ್ಬೋದು ನೀವು, ನಾವಿವಾಗ ಈ ಕಾಟೇರಮ್ಮ ದೇವಸ್ಥಾನ ಬಂದ್ಬಿಟ್ಟು ಹೊಸಕೋಟೆಯಿಂದ 9 ಕಿಲೋಮೀಟರ್ ದೂರ ಇದೆ. ನಿಮ್ಗೆ ಹೊಸಕೋಟೆಯಿಂದ ಆಟೋ ಎಲ್ಲ ಸಿಗ್ತವೆ. ಹೊಸಕೋಟೆಯಿಂದ 50 ರೂಪಾಯಿ ತಗೊಂತಾರೆ ಆಟೋಕ್ಕೆಲ್ಲ. ನೀವು ಬರ್ಬೋದು. ನೋಡಿ, ಬೋರ್ಡ್ ಈ ತರ ಎಲ್ಲ ಹಾಕಿರ್ತಾರೆ. ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ಗೂಗಲ್ ಮ್ಯಾಪು ಬೇಡ. ಯಾಕಂದ್ರೆ ಅಲ್ಲಲ್ಲೇ ನಿಮ್ಗೆ ಬೋರ್ಡ್ ಎಲ್ಲ ಸಿಗ್ತಾವೆ ನೋಡಕ್ಕೆ. ನೋಡ್ಬೋದು ನೀವು. ನೋಡಿ, ಇವೆಲ್ಲ ಆಟೋ ಬರ್ತಾ ಇರೋದು ದರ್ಶನ ಮುಗಿಸ್ಕೊಂಡು. ಅಷ್ಟು ರಶ್ ಆಗುತ್ತೆ ದೇವಸ್ಥಾನ. 6 ಮಂತ್ನಿಂದ ಸಖತ್ತಾಗಿ ಹೊರಲಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ. ಅದಕ್ಕೆ ನಾವು ಒಂದ್ಸಲ ಭೇಟಿ ನೀಡಿ ಅಲ್ಲಿ ಬಂದಂತ ಭಕ್ತಾದಿಗಳನ್ನೇ ನಾವು ಕೇಳೋಣ, ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಒಳ್ಳೇದಾಗಿತ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ನಾನು ಹೋಗ್ತಾ ಇರೋದು ಸಂಡೇ. ಇವತ್ತು ಬೇರೆ ಗುರು ಪೂರ್ಣಿಮೆ. ನೋಡೋಣ ದೇವಸ್ಥಾನ ಯಾವ ತರ ರಶ್ ಇರುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ. ನೋಡಿ, ಇವಾಗ ಎಂಟ್ರಿ ಆಗ್ತಾ ಇದೀವಿ ಕಾಟೇರಮ್ಮ ದೇವಸ್ಥಾನ ಒಳಗಡೆ. ನೋಡ್ರಿ, ಇಲ್ಲಿಂದನೇ ಪ್ಲೇಸ್ ಮಾತ್ರ ತುಂಬಾನೇ ಇದೆ ನಿಮ್ಗೆ ವೆಹಿಕಲ್ ಪಾರ್ಕಿಂಗಿಗೆ. ನೋಡಬಹುದು, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ನಾವು ಲೆಫ್ಟ್ ತಗೊಂಡ್ರೆ ಸೀದಾ ದೇವಸ್ಥಾನ ಹತ್ರನೇ ಹೋಗ್ತೀವಿ. ನೋಡ್ರಿ, ಇಲ್ಲಿಂದ ಸಿಕ್ಕಾಪಟ್ಟೆ ವೆಹಿಕಲ್ ಇದಾವೆ. ನೋಡ್ರಿ, ಎಷ್ಟು ವೆಹಿಕಲ್ ಇದಾವೆ. ಈ ವೆಹಿಕಲ್ ಎಲ್ಲ ನೋಡಿ ನನಗೆ ಒಂದ್ಸಲ ಶಾಕ್ ಆಗೋಯ್ತು. ನೋಡ್ರಿ, ಎಷ್ಟು ವೆಹಿಕಲ್ ಇದಾವೆ. ನೋಡಿದ್ರೆ ಬರೀ ವೆಹಿಕಲ್ಗಳೇ ಕಾಣ್ತವೆ ಪಾರ್ಕಿಂಗ್ ಅಲ್ಲಿ. ಪ್ಲೇಸ್ ಎಲ್ಲ ಚೆನ್ನಾಗಿದೆ ಪಾರ್ಕ್ ಮಾಡಕ್ಕೆ. ವೆಹಿಕಲ್ ಪಾರ್ಕ್ ಮಾಡಕ್ಕೆ ಬೈಕಿಗೆ 10 ರೂಪಾಯಿ ತಗೊಂತಾರೆ, ಮತ್ತೆ ಕಾರ್ಗೆ 20 ರೂಪಾಯಿ ತಗೊಂತಾರೆ ನಿಮ್ಗೆ ಪಾರ್ಕ್ ಮಾಡಕ್ಕೆ ವೆಹಿಕಲ್ನ. ನೋಡಿ, ಆಟೋ ಎಷ್ಟಿದಾವೆ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್. ನಾವು ಇಲ್ಲೇ ಬೈಕ್ನ ಪಾರ್ಕ್ ಮಾಡಿದ್ವಿ, ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ನೋಡ್ಬೋದು ನೀವು, ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಫ್ರೆಂಡ್ಸ್ ನಾನು ಹೋದಾಗ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ
ದೇವಸ್ಥಾನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪ್ಲೀಸ್, ಓಕೆನಾ. ನೋಡ್ರಿ ಒಂಥರ ಜಾತ್ರೆ ತರನ ಇದೆ ಇದು. ಅಮ್ಮ ಶಕ್ತಿ ಪೀಠ, ಇಲ್ಲಿಂದ ನಮಗೆ ಎಂಟ್ರೆನ್ಸ್ ಇರುತ್ತೆ. ಇವಾಗ ಫಸ್ಟ್ ಹೋಗ್ಬೇಕಾಯ್ದು ಶ್ರೀ ಗಣೇಶ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಫಸ್ಟ್ ಬಂದಾಗ ಕಾಟರಮ್ಮ ದೇವಸ್ಥಾನಕ್ಕೆ ಬಂದಾಗ ಗಣೇಶನ ಟೆಂಪಲ್ಗೆ ಹೋಗಿ ನಾವು ನೆಕ್ಸ್ಟ್ ಹೋಗ್ಬೇಕಾಗತ್ತೆ. ಬನ್ನಿ ಇವತ್ತು ಗಣೇಶನ ದರ್ಶನ ಮಾಡಿಸ್ತೀನಿ ನಿಮಗೆಲ್ಲ. ಶ್ರೀ ಗಣಪತಿಗೆ ಇಷ್ಟವಾಗಿದ್ದು ಗರಿಕೆ ಹುಲ್ಲು, ಅದನ್ನ ತಂದು ಇಲ್ಲಿ ಗಣೇಶನಿಗೆ ಅರ್ಪಿಸ್ತಾರೆ. ನೋಡ್ಬೋದು ನೀವು. ಗಣನಾಯಕಾಯ ಗಣದೈವತಾಯ ಗಣಾಧ್ಯ ಶಕ್ತಿಶಾಲಿ ಗಣೇಶನ್ ಅಂತಾನೆ ಹೇಳ್ಬೋದು. ನೀವು ಕಾಟರಮ್ಮ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಒಂದ್ಸಲ ಭೇಟಿ ನೀಡಿ. ಯಾಕಂದ್ರೆ ಇದು ಒಂಥರ ಸಿದ್ಧಿ ವಿನಾಯಕ ಅಂತ ಹೇಳ್ಬೋದು. ಇಲ್ಲಿ ಬಂದು ನಿಮ್ಮ ಮನಸ್ಸಲ್ಲೇ ಅನ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ. ಬನ್ನಿ ಫ್ರೆಂಡ್ಸ್, ಇವಾಗ ಶ್ರೀ ಶಕ್ತಿ ಪೀಠ ಕಾಟರಮ್ಮನ ದರ್ಶನ ಮಾಡೋಣ. ನೋಡ್ರಿ ಎಷ್ಟು ಜನಗಳಿದ್ದಾರೆ, ಒಂಥರ ಜಾತ್ರೆ ತರನ ಆಗುತ್ತೆ ಇಲ್ಲೆಲ್ಲ. ನೋಡ್ಬೋದು ನೀವು. ಅದು ಬರೀ ಸಂಡೇ ರಶ್ ಆಗುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಅಂತೆ. ಮತ್ತೆ ಶುಕ್ರವಾರ, ಮಂಗಳವಾರ, ಭಾನುವಾರ ಫುಲ್ ರಶ್ ಇರುತ್ತೆ ದೇವಸ್ಥಾನ. ನಾವು ರೀಚ್ ಆಗಿದ್ದು ದೇವಸ್ಥಾನಕ್ಕೆ ಕರೆಕ್ಟಾಗಿ 11 ಗಂಟೆ ರೀಚ್ ಆಗಿದ್ವಿ. ನೋಡೋಣ ಎಷ್ಟು ರಶ್ ಇರುತ್ತೆ ಏನು ಈ ದೇವಸ್ಥಾನ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ಬಂದಾಗ ನಿಮ್ದು ಯಾವುದೇ ಕಷ್ಟ ಇರಲಿ, ಇಲ್ಲಿ ಬಂದು ಈ ಬೀಗ ಇದೆಯಲ್ಲ, ಬೀಗ ಹಾಕಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ ಅಂತ ನಂಬಿಕೆ ಇದೆ ಒಂದು. ನೋಡಿ ಇಲ್ಲಿ ಬೀಗ ಹಾಕ್ತಾ ಇದ್ದಾರೆ, ನೋಡ್ಬೋದು ನೀವು. ಮತ್ತೆ ಒಂದು ಹಾಳೆಯಲ್ಲಿ ನಿಮ್ಮ ಕಷ್ಟಗಳು ಅದರಲ್ಲಿ ಬರೆದು ಇಲ್ಲಿ ಕಟ್ಬೋದು. ಕಟ್ಟಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ. ಫ್ರೆಂಡ್ಸ್, ಮಹಾಕಾಳಿ ವಿಗ್ರಹ 36 ಅಡಿ ಇದೆ. ಇದು ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಶ್ರೀ ಕಾಟರಮ್ಮನ ದೇವರ ದರ್ಶನ ಮಾಡ್ಕೊಂಬರೋಣ. ನೋಡಿ ಇಷ್ಟು ರಶ್ ಇದೆ ಹೋಗಕ್ಕೆ. ನಾವು ಫಸ್ಟ್ ಟೈಮ್ ಬಂದಿದ್ದಲ್ಲ, ನಮಗೆ ಫಸ್ಟ್ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ 3 ಎಂಟ್ರಿ ಇರುತ್ತೆ. ಒಂದು ನಾರ್ಮಲ್ ಎಂಟ್ರಿ, ಇನ್ನೊಂದು ಸ್ಪೆಷಲ್ ಎಂಟ್ರಿ, ಇನ್ನೊಂದು VIP ಎಂಟ್ರಿ ಅಂತ ಇರುತ್ತೆ. ನಾರ್ಮಲ್ ಎಂಟ್ರಿಯಲ್ಲಿ ಒಂದು ಕಾಯಿಗೆ 150 ರೂಪಾಯಿ ತೊಗೊತಾರೆ. ಮತ್ತೆ ಸ್ಪೆಷಲ್ ಎಂಟ್ರಿಯಲ್ಲಿ ಒಂದು ಕಾಯಿಗೆ 300 ರೂಪಾಯಿ ತೊಗೊತಾರೆ. ಮತ್ತೆ VIP ಎಂಟ್ರಿಯಲ್ಲಿ ಒಂದು ಕಾಯಿಗೆ 500 ರೂಪಾಯಿ ತೊಗೊತಾರೆ. ನಾವು ಇವಾಗ ಹೋಗ್ತಾ ಇರೋದು ನಾರ್ಮಲ್ ಎಂಟ್ರಿಯಲ್ಲಿ ಹೋಗ್ತಾ ಇರೋದು, ಯಾಕಂದ್ರೆ ನಮ್ಗೆ ಫಸ್ಟಿಗೆ ಗೊತ್ತಾಗಿಲ್ಲ. ಅದಕ್ಕೆ ನೀವು ಬಂದ್ರೆ ನೋಡಿ, ನಿಮಗೆ ಕಾಯು ಪೇಷನ್ಸ್ ಇದ್ರೆ ನಾರ್ಮಲ್ ಎಂಟ್ರಿಯಲ್ಲಿ ನಿಂತ್ಕೊಳ್ಳಿ. ಯಾಕಂದ್ರೆ ಮಿನಿಮಮ್ 3 ರಿಂದ 4 ಅವರು ವೇಟ್ ಮಾಡ್ಬೇಕಾಗತ್ತೆ ಶ್ರೀ ಕಾಟರಮ್ಮ ದೇವ್ರ ದರ್ಶನ ಮಾಡ್ಬೇಕಾದ್ರೆ. ನೋಡಿ ಎಷ್ಟು ರಶ್ ಇದೆ. ನಾವು ಇಲ್ಲಿ ನಿಂತ್ಕೊಂಡು ಇವಾಗ 1/2 ಅವರ್ ಆಯ್ತು, ಮುಂದೆನೆ ಹೋಗ್ತಾ ಇಲ್ಲ. ಇನ್ನೊಂದು ಇಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋ ಜನ ಇಲ್ಲ ಈ ದೇವಸ್ಥಾನದಲ್ಲಿ, ಅದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡ್ರಿ, ಅವಾಗಿಂದ ನಾವು 1/2 ಅವರ್ ಆಯ್ತು ಇಲ್ಲೇ ನಿಂತ್ಕೊಂಡಿದ್ವಿ, ಮುಂದೆ ಹೋಗ್ತಾನೆ ಇರಲ್ಲ. ಯಾಕಂದ್ರೆ ಇವತ್ತು ಗುರು ಪೂರ್ಣಿಮೆ ಅಂತೆ, ಅದಕ್ಕೋಸ್ಕರ ಸ್ವಲ್ಪ ಪೂಜೆ ನಡೀತಾ ಇದೆ ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ನೋಡಬಹುದು ಫ್ರೆಂಡ್ಸ್, ಎಷ್ಟು ರಶ್ ಆಗ್ತಾ ಇದೆ. ಬರ್ತಾ ಬರ್ತಾ ದೇವಸ್ಥಾನ ಫುಲ್ ರಶ್ ಆಗ್ತಾ ಇದೆ. ಗುರುವಿನ ಅನುಗ್ರಹದಿಂದ, ಗುರುವಿನ ಮಂತ್ರೋಪದೇಶದಿಂದ, ಗುರುವಿನ ಮಾರ್ಗದರ್ಶನದಿಂದ ಭಕ್ತರಾದವರು ನೋಡ್ರಿ, ಒಳಗಡೆ ಪೂಜೆ ನಡೀತಾ ಇತ್ತು ಕಾಟರಮ್ಮನಿಗೆ, ಅದಕ್ಕೋಸ್ಕರ ವೇಟ್ ಮಾಡಿ ಅಂತ ಹೇಳಿದ್ರು ನಮ್ಗೆ. ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡ್ಬೋದು ಇಷ್ಟು ತಳ್ಳಾಡ್ತಾರೆ ಆ ಕಡೆ ಈ ಕಡೆ.
ಬಟ್ ದೇವ್ರ ದರ್ಶನ ಮಾಡ್ಲೇಬೇಕಂತ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ. ಅದಕ್ಕೆ ಎಷ್ಟೇ ರಶ್ ಆಗಲಿ ಎಷ್ಟೇ ಇದಾಗಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್. ಇನ್ನೊಂದು, ವಯಸ್ಸಾದವರು ಚಿಕ್ಕ ಮಕ್ಕಳು ಈ ನಾರ್ಮಲ್ ಎಂಟ್ರಿಯಲ್ಲಿ ಪ್ಲೀಸ್ ಬರಕ್ ಹೋಗ್ಬಿಡಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ತಳ್ತಾರೆ. ಇನ್ನೊಂದು, ನೀವು ಶುಕ್ರವಾರ, ಮಂಗಳವಾರ, ಭಾನುವಾರ ಈ ಸಿಕ್ಕಾಪಟ್ಟೆ ಈ ತರ ರಶ್ ಇರುತ್ತಂತೆ ದೇವಸ್ಥಾನ. ನೀವು ಉಳಿದ ಟೈಮಲ್ಲಿ ಬರ್ಬೋದು. ನೋಡ್ರಿ, ಒಳಗಡೆ ಬಂದ್ಮೇಲೆ ಇಲ್ಲಿ 8 ಲೈನ್ ಇದೆ. ನನಗೆ ನೋಡಿ ಒಂಥರ ಶಾಕ್ ಆಯ್ತು, ಯಾಕಂದ್ರೆ ಇವಾಗ ನಾವು ಬರೋದ್ರಲ್ಲಷ್ಟರಲ್ಲಿ 1 ಅವರ್ ಆಗಿತ್ತು ಟೈಮು. ನೋಡೋಣ, ದೇವ್ರ ದರ್ಶನ ಮಾಡ್ಕೊಳ್ಳೋಣ. ನನ್ನ ಬ್ಯಾಗು ನಮ್ಮ ಫ್ರೆಂಡ್ ಕರ್ಕೊಂಡು ಹೊಟ್ಟಿದ್ದೆ, ತೊಗೊಂತಾ ಇದ್ದೀನಿ. ನೋಡ್ರಿ ಎಷ್ಟು ರಶ್ ಇದೆ ಒಳಗಡೆ. ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ಇವತ್ತು. ನೋಡ್ರಿ, ಆಲದ ಮರನ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಈ ಜೋಡಿ ಆಲದ ಮರದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ. ಹತ್ತತ್ರ ಬಂದು ಟೈಮು 12 ಗಂಟೆ ಆಯ್ತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಇನ್ನೂ ರಶ್ ಆಗ್ತಾ ಇದೆ ದೇವಸ್ಥಾನ, ಹೊರತು ಕಮ್ಮಿ ಆಗಿಲ್ಲ. 1 hour later. ನೋಡ್ರಿ, 1 ಅವರ್ ಆದ್ಮೇಲೆ ನಾವು ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ. ಇವತ್ತು ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನೊಂದು, ಕ್ಯೂ ಅಲ್ಲಿ ನಿಂತಾಗ ನಿಮಗೇನೋ ಹೊಟ್ಟೆ ಹಸು ಆದ್ರೆ ಇಲ್ಲಿ ಬಿಸ್ಕಿಟ್ಟು ಮತ್ತೆ ನಿಪ್ಪಟ್ಟು, ಚಕ್ಲಿ ಮತ್ತೆ ವಾಟರ್ ಬಾಟ್ಲಿ ಎಲ್ಲ ಸಿಗ್ತವೆ, ನೀವು ತಗೋಬಹುದು ಇಲ್ಲಿ. ಅಟ್ಲೀಸ್ಟ್ ಒಂದು ನಿಮ್ಮ ಕಡೆ ನೀರಿನ ಬಾಟ್ಲಿ ಆದ್ರೂ ಇರ್ಲೇಬೇಕು ಫ್ರೆಂಡ್ಸ್, ಯಾಕಂದ್ರೆ ಮಿನಿಮಮ್ 3 ರಿಂದ 3.5 ತಾಸಾಗುತ್ತೆ ನಾವು ದರ್ಶನ ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇನ್ನೊಂದು, ಇವಾಗ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ, ಇದರದೇ ನೋಡ್ಬೋದು, ಅಲ್ಲಿದೆ ನೋಡಿ. 252 ಅಡಿ ವಿಗ್ರಹ ಇರುತ್ತೆ ಮಹಾಕಾಳಿದು. ಅದು ನಿಮ್ಗೆ ಲಾಸ್ಟಲ್ಲಿ ನಾನು ಹೋಗ್ಬೇಕಾದ್ರೆ ತೋರಿಸ್ತೀನಿ. ಅಂತೂ ಇಂತೂ ಸ್ವಲ್ಪ ಒಳಗಡೆ ಬಂದಿವಿ ಇವಾಗ. ನೋಡ್ಬೋದು ನೀವು, ಅಷ್ಟು ಲೈನ್ ದಾಟಿ ಒಳಗಡೆ ಬಂದಿದ್ವಿ. 1 hour later. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಸ್ಪೆಷಲ್ ಎಂಟ್ರಿ. ಅದಕ್ಕೂ ಕ್ಯೂ ಇದೆ. ಇದು ಸ್ವಲ್ಪ ಬೇಗನೆ ದರ್ಶನ ಮಾಡ್ಬೋದು ಹೋದ್ರೆ. ಮಿನಿಮಮ್ ಒಂದು 20 ರಿಂದ 30 ನಿಮಿಷ ಒಳಗಡೆ ದರ್ಶನ ಮಾಡ್ಬೋದು ಆ ಸ್ಪೆಷಲ್ ಎಂಟ್ರಿಯಲ್ಲಿ ಹೋದ್ರೆ. ನಮಗೆ ಗೊತ್ತಿದ್ದಲ್ಲ, ಫಸ್ಟ್ ಟೈಮ್ ಹೋಗಿದ್ವಲ್ಲ, ಇಲ್ಲಿ ಬಂದು ಸಿಕ್ಕಾಕೊಂಡ್ವಿ. ನೋಡ್ರಿ, ಇಲ್ಲಿ 4 ಲೈನ್ ಇದೆ, 4 ರಿಂದ 5 ಲೈನ್ ಇದೆ. ಇಲ್ಲಿ 5 ಲೈನ್ ದಾಟ್ಕೊಂಡು ಹೋಗ್ಬೇಕು ಇವಾಗ ನಾವು. ಸಿಕ್ಕಾಪಟ್ಟೆ 1 hour later. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇದ್ರು ಲೆಟರ್ ಮುಖಾಂತರ ಬರೆದು ಅಲ್ಲೇ ಕಟ್ಬೋದು. ಇಲ್ಲೆಲ್ಲ ನೋಡ್ಬೋದು ಲೆಟರ್ಗಳೆಲ್ಲ. ನೀವು ಯಾವುದೇ ಸಮಸ್ಯೆ ಇದ್ರು ನಿಮಗೆ ಅದನ್ನ ನೀವು ಇಲ್ಲಿ ಬಂದು ಕಟ್ಟಿದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಂತೆ. ನಾನು ಇಲ್ಲೆಲ್ಲ ಕೇಳಿದೆ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆಲ್ಲ ಎದಕ್ಕೆ ಕಟ್ಟಿದ್ದಾರೆ ಅಂತ ಕೇಳಿದೆ. ನಿಮಗೇನೇ ತೊಂದರೆ ಇದ್ರು ಈ ಲೆಟರ್ ಮುಖಾಂತರ ಬರೆದು ನೀವು ಆ ಲೆಟರ್ ಅಲ್ಲಿ ಕಟ್ಟಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಂತೆ ಅಂತಂದ್ರು. ನೋಡ್ಬೋದು ಫ್ರೆಂಡ್ಸ್, ನೀವು ಕಾಟಿರಾಮ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ನೋಡ್ಬೋದು, ಎಲ್ಲ ಕಟ್ಟಿದ್ದಾರೆ. ಹಾಯ್ ಬ್ರೋ, ಹೆಂಗಿದೆ ದರ್ಶನ ಎಲ್ಲ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. 1 ಅವರ್ ಆಯ್ತು. 1 ಅವರ್ 3 ಅವರ್ 3 ಅವರ್ ಆಯ್ತು. ಮೇಡಮ್ ಕ್ಯಾಪ್ಚರ್ ಮಾಡಿ ವಿಡಿಯೋ. 3 ಅವರ್ ಆಯ್ತು ಫ್ರೆಂಡ್ಸ್, ದೇವಸ್ಥಾನ ಪಕ್ಕದಲ್ಲೇ ಈಗ ಇಲ್ಲ ಕಾಣ್ತಾ ಇದೆಲ್ಲ, ಹೊಸ ದೇವಸ್ಥಾನ ರೆಡಿ ಆಗ್ತಾ ಇದೆ. ನೋಡ್ಬೋದು ನೀವು. ಇನ್ನು ಹತ್ತತ್ರ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಇವಾಗ. ನೋಡ್ಬೋದು ನೀವು. ತುಂಬಾ ಅಂದ್ರೆ ತುಂಬಾ ಇದಾಗುತ್ತೆ. ನೀವು ಈ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಹುಂಡಿಗೆ ದುಡ್ಡು ಹಾಕ್ಬೋದು ಫ್ರೆಂಡ್ಸ್. ನಾವು ಒಳಗಡೆ ಬಂದ ತಕ್ಷಣ ಇಲ್ಲಿ ಕಾಯಿ ಕೊಡ್ತಾರೆ. 150 ರೂಪಾಯಿ ಕೊಟ್ರೆ ಇಲ್ಲೇ ಕಾಯಿ ತಗೋಬೇಕು. ಫಸ್ಟ್ ನೀವು ಕಾಯಿ ತಗೊಂಡು ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್. ಹಿಂಗೆ ರೌಂಡ್ ಹಾಕೊಂಡ್ಬರ್ಬೇಕು ನಾವು ಫ್ರೆಂಡ್ಸ್. 3.5 ತಾಸಾದ್ಮೇಲೆ ನಾವು
ದೇವಸ್ಥಾನ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದೀವಿ, ನೋಡ್ಬೋದು ನೀವು. ಬನ್ನಿ ಎಲ್ರು ಶ್ರೀ ಶಕ್ತಿಪೀಠ ಕಾಟೇರಮ್ಮನ ದರ್ಶನ ಮಾಡ್ಕೊಳ್ಳೋಣ. ಶ್ರೀ ಕಾಟೇರಮ್ಮ ದರ್ಶನ ಎಲ್ಲ ಮುಗೀತು ಜಸ್ಟ್ ಇವಾಗ್ಲೇ. ತುಂಬಾನೇ ಖುಷಿ ಆಯ್ತು ನನಗೆ. ಯಾಕಂದ್ರೆ ಒಂದು ಪಾಸಿಟಿವ್ ಎನರ್ಜಿನೇ ಸಿಗುತ್ತೆ ನಮಗೆ ದರ್ಶನ ಮಾಡ್ಕೊಂಡ್ರೆ. ಫ್ರೆಂಡ್ಸ್, ಇನ್ನೊಂದು, ಇಲ್ಲಿ ದೇವಸ್ಥಾನದ ಗೋಡೆಗೆ ಕಾಯಿನ್ ಅಂಟಿಸಿದ್ರೆ ಆ ಕಾಯಿನ್ ಏನಾದ್ರು ನಿಂತ್ಕೊಂಡ್ರೆ ನಿಮ್ ಕೆಲಸ ಆಗುತ್ತಂತೆ, ಬಿದ್ದೋದ್ರೆ ಕೆಲಸ ಆಗಲ್ಲಂತೆ. ಅದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಅಂಟಿಸ್ತಾರೆ ಕಾಯಿನ್ ಎಲ್ಲ, ನೋಡ್ಕೋಬಹುದು. ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಅನ್ಕೊಂಡು ಆ ಕಾಯಿನ್ ಅಂಟಿಸಿದ್ರೆ ನಿಮ್ ಕೆಲಸ ಆಗಿದ್ರೆ ಆ ಕಾಯಿನ್ ನಿಂದಿರ್ತಂತೆ, ಇಲ್ಲಾಂದ್ರೆ ಬಿದ್ದೋಗ್ಬಿಡುತ್ತೆ ಫ್ರೆಂಡ್ಸ್. ನಾವು ಜಸ್ಟ್ ಕಾಯಿನ್ ಅಂಟಿಸಿದ್ವಿ, ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಕಾಯಿನ್ ನಿಂತ್ಕೊಂತು. ಫ್ರೆಂಡ್ಸ್, ನೀವು ಬಂದಾಗ ಒಂದ್ಸಲ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್. ನೋಡ್ಬೋದು, ಎಲ್ರೂ ಬಂದು ಇಲ್ಲ ಕಾಯಿನ್ ಅಂಟಿಸ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ರೈಟ್ ಸೈಡು ನಿಮ್ಗೊಂದು ಮರ ಸಿಗುತ್ತೆ, ನೋಡ್ಬೋದು ನೀವು. ಮಕ್ಳು ಆಗದೆ ಇರೋರು ಇಲ್ಲಿ ಬಂದು ಈ ಮರಕ್ಕೆ ತೊಟ್ಲ ಕಟ್ತಾರೆ. ತೊಟ್ಲ ಕಟ್ಟಿದ್ರೆ ನಮ್ಮ ಮಕ್ಳು ಆಗುತ್ತಂತೆ ಇಲ್ಲಿಯವರು ಹೇಳ್ತಾ ಇದ್ರು. ಅದಕ್ಕೆ ಫ್ರೆಂಡ್ಸ್, ನೋಡಿ, ನೀವು ಬಂದು ಇಲ್ಲಿ ತೊಟ್ಲ ಕಟ್ಬೋದು. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ ಇವಾಗ. ಫ್ರೆಂಡ್ಸ್, ಮುಂದೆ ಇವಾಗ ನೀವು ಒಳಗಡೆ ಕಾಯಿ ತೊಗೊಂಡಿರ್ತೀರಲ್ಲ, ಆ ಕಾಯಿ ತಕ್ಕಂಗೆ ಒಂದು ನಿಮಗೆ ಮಂತ್ರ ಚೀಟಿ ಕೊಡ್ತಾರೆ. ನೀವು ಅವ್ರಿಗೆ ನಿಮ್ಮಲ್ಲಿದ್ದಂಥ ಸಮಸ್ಯೆಗಳಿದ್ರೆ ಅದ್ರ ತಕ್ಕನಾಗೆ ಒಂದು ಮಂತ್ರ ಚೀಟಿ ಕೊಡ್ತಾರೆ. ಆ ಮಂತ್ರ ಚೀಟಿ ತೊಗೊಂಡು ನೀವು ಆ ಚೀಟಿಯಲ್ಲಿ ಇರುತ್ತೆ ನಿಮಗೆ ಆಲದ ಮರಕ್ಕೆ ಹೋಗಿ ಇಷ್ಟು ಪ್ರದಕ್ಷಿಣೆ ಆಗ್ಬೇಕಂತ ಇರುತ್ತೆ. ಫ್ರೆಂಡ್ಸ್, ಇವತ್ತು ಶ್ರೀ ಆನಂದ್ ಗುರೂಜಿಯವರು ಬಂದಿದ್ದರು. ಯಾಕಂದ್ರೆ ಇವತ್ತು ಗುರು ಪೂರ್ಣಿಮೆ ಆದ ಕಾರಣ ಅದಕ್ಕೆ ಶ್ರೀ ಆನಂದ್ ಗುರೂಜಿಯವ್ರನ್ನ ಕರೆಸಿದ್ರು ದೇವಸ್ಥಾನಕ್ಕೆ, ನೋಡ್ಬೋದು ನೀವು. ಫ್ರೆಂಡ್ಸ್, ಇವರು ಕಲರ್ಸ್ ಕನ್ನಡದಲ್ಲಿ ಮಹರ್ಷಿವಾಣಿ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದನ್ನ ನಡೆಸ್ಕೊಡ್ತಾರೆ, ನೀವು ನೋಡಿರ್ಬೋದು. ಅವ್ರದ್ದು ಇವತ್ತು ಇಲ್ಲಿ ಪ್ರವಚನ ಇತ್ತು, ಅದಕ್ಕೋಸ್ಕರ ಬಂದಿದ್ರು ಫ್ರೆಂಡ್ಸ್. ನಾವು ಕೇಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಜನ ಸಾಗರಣೆ ಅಂತ ಹೇಳ್ಬೋದು, ಅಷ್ಟು ಜನ ಬಂದಿದ್ರು. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ರೆ ಚೀಟಿ ಮಂತ್ರ ಚೀಟಿ ತೊಗೊಂಡಿರ್ತಾರಲ್ಲ, ಕಾಯಿ ಕಟ್ಟುವಂತ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪ ಅಲ್ಲೇ ಗಲಾಟೆ ನಡೀತಾ ಇತ್ತು. ಬಟ್ ಇಲ್ಲಿ ದೇವಸ್ಥಾನದ ಸಿಬ್ಬಂದಿಗರು ಕಡಿಮೆ ಇದ್ದಾರೆ, ಸ್ವಲ್ಪ ಅದನ್ನ ಜಾಸ್ತಿ ಮಾಡ್ಕೊತ ನಾನು ಹೇಳ್ತೀನಿ. ತುಂಬಾ ಜನ ಇದ್ದೀರಾ, ಯಾರು ಮಹರ್ಷಿ ದರ್ಶನವನ್ನ ನೋಡ್ತೀರಾ? ಕೈ ಎತ್ತಿ. ಮಹರ್ಷಿ ದರ್ಶನ ಕಾರ್ಯಕ್ರಮವನ್ನ ಯಾರ್ಯಾರು ನೋಡ್ತೀರಾ? ಕೈ ಎತ್ತಿ. ಫ್ರೆಂಡ್ಸ್, ನಾವು ಅಲ್ಲಿಂದ ಇವಾಗ ನಾವು ನಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡು ದೇವ್ರ ಮುಖಾಂತರ ಕೇಳುವಂತ ಸ್ಥಳ ಇದು. ನಿಮ್ ಮನಸ್ಸಲ್ಲಿ ನೀವೇನೇ ಅನ್ಕೊಂಡಿದ್ರು ದೇವ್ರು ಕೇಳ್ತಾರೆ, ಅದನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಕೇಳ್ಬೋದು. ಬನ್ನಿ, ಯಾವ ತರ ಕೇಳ್ತಾರೆ ಏನಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿ. ನೋಡಿ, ದೇವ್ರು ಕೇಳ್ತಾ ಇದ್ದಾರೆ ಆಲ್ರೆಡಿ. ಬನ್ನಿ, ಈ ವಿಡಿಯೋ ನಿಮಗೆ ಯಾವ ತರ ಅಂತ ತೋರಿಸ್ತೀನಿ. ವೈಷ್ಣವ ಮಗುಗೆ ಆರೋಗ್ಯದಲ್ಲಿ ಸಮಸ್ಯೆ ಪರಿಹಾರ ಆಗಿ ಎಲ್ಲರ ತರ ಇರ್ತದ, ಬೆಳಕು ನಡ್ಕೊಡಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾವು ಮನಸ್ಸಲ್ಲಿ ಅನ್ಕೊಂಡು ಆಗುತ್ತೆ ಇಲ್ವಂತ ದೇವ್ರನ್ನ ಕೇಳಿದ್ರೆ ಬಲಕ್ಕೆ ಬಂದ್ರೆ ದೇವ್ರ ಕೆಲಸ ಆಗುತ್ತೆ ಅಂತ, ಇಲ್ಲ ಅಂದ್ರೆ ಆಗಲ್ಲ ಅಂತ ಅರ್ಥ. ನೀವು ಇಲ್ಲಿ ಬಂದಾಗ ದೇವ್ರನ್ನ ಕೇಳಬಹುದು ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ನಾವು ಇವಾಗ ಹೋಗ್ತಾ ಇದೀವಿ ಕಾಯಿ ಕಟ್ಟುವಂತ ಸ್ಥಳಕ್ಕೆ ಹೋಗ್ತಾ ಇದೀವಿ. ನೋಡಿ ಅಲ್ಲಿದೆ ಸ್ಥಳ, ಅದಕ್ಕೆ ಹೋಗ್ತಾ ಇದೀವಿ ಇವಾಗ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗೋಣ ಇವಾಗ. ಫ್ರೆಂಡ್ಸ್, 9 ವಾರ ಕಾಯಿ ಕಟ್ಟಿದ್ರೆ ಇಲ್ಲಿ ಬಂದು ನೀವು ಅನ್ಕೊಂಡಿರೋಂಥ ಕೆಲಸಗಳೆಲ್ಲ ಆಗುತ್ತಂತೆ ಅಂತ ಜನಗಳ ನಂಬಿಕೆ ಅದು. ಬಟ್ ನಾವು ಜನಗಳನ್ನೇ ಕೇಳೋಣ, ಇಲ್ಲಿ ಕಾಯಿ ಕಟ್ಟಿದ ಮೇಲೆ ನಿಮ್ಗೆ ನೀವು ಅನ್ಕೊಂಡಿರೋ ಕೆಲಸ ಆಗಿದೆ ಇಲ್ವಂತ. ನೋಡ್ಬೋದು ಕಾಯಿ ಕಟ್ಟದ ಇದ್ರಲ್ಲೇ. ಇವಾಗ ಮಂತ್ರ ಚೀಟಿ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಬರ್ದಿರ್ತಾರೆ ಇಷ್ಟು ಪ್ರದಕ್ಷಿಣೆ ಹಾಕಬೇಕು, ಈ ಮಂತ್ರ ಹೇಳ್ಕೊಂಡು ಅಂತ ಚೀಟಿಯಲ್ಲಿ ಬರ್ದು ಕೊಟ್ಟಿರ್ತಾರೆ ನಿಮ್ ಸಮಸ್ಯೆ ತಕ್ಕಾಗೆ. ಅದಕ್ಕೆ ಇವರೆಲ್ಲ ಆಲದ ಮರನ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾರಾದ್ರೂ 9 ವಾರ ಕಾಯಿ ಕಟ್ಟಿದವರು ಇಲ್ಲಿಗೆ ಬಂದು ಒಳ್ಳೇದಾಗಿದೆ ಇಲ್ವಂತ ಡೈರೆಕ್ಟ್ ಆಗಿ ಅವ್ರನ್ನೇ ಕೇಳೋಣ. ಅವ್ರ ಬಾಯಿಂದ ಏನ್ ಬರ್ತೋ ಅಂತ ಕೇಳೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಆಡಿಯೋ ರೆಕಾರ್ಡ್ ಆಗಿಲ್ಲ, ಯಾಕಂದ್ರೆ ಸೌಂಡ್ ಜಾಸ್ತಿನೇ ಇತ್ತು. ಫ್ರೆಂಡ್ಸ್, ಅವರು ಹೇಳಿದ್ರು 5 ವಾರದಿಂದ ಕಾಯಿ ಕಟ್ತಾ ಇದ್ರಂತೆ, ಸ್ವಲ್ಪ ಆಗಿದೆ ಅಂತ ಹೇಳಿದ್ರು. ಬನ್ನಿ ಫ್ರೆಂಡ್ಸ್, ಮತ್ತೆ ಯಾರನ್ನಾರು ಕೇಳೋಣ. ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಅವ್ರನ್ನ ಒಂದ್ಸಲ ಕೇಳೋ ಬನ್ನಿ, ಯಾವ ತರ ಒಳ್ಳೇದಾಗುತ್ತಾ ಇಲ್ವಾ ಅಂತ. ಮುನಿರಾಜು ಅಂತ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ರೆ? ಇಲ್ಲ, ಇದೇ ಮೊದಲನೇ ವಾರ ಬಂದಿದ್ದೀವಿ. ಮೊದಲನೇ ವಾರ ನೋಡಿ ಬಂದಿದ್ದೀವಿ, ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡೆಲ್ಲ ಬಂದಿದ್ದೀವಿ. ಕಾಯಿ ಎಲ್ಲ ಕಟ್ಟಿದ್ದೀರಾ? ಕಟ್ಟಿದ್ದೀವಿ. ಎಷ್ಟು ವಾರ ಬರಕ್ಕೆ ಇದೆ ನಿಮ್ಗೆ? ಇಲ್ಲ, ನಾವು ಇನ್ನೂ 9 ವಾರ ಬರ್ಬೇಕು ಅನ್ಕೊಂಡಿದ್ದೀವಿ. ಹೌದಾ? ಒಳ್ಳೇದಾಗುತ್ತಾ ಇಲ್ಲಿ ಬಂದು? ಆಗುತ್ತೆ ಅಂತ ಹೇಳ್ತಾ ಇದ್ರೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ ಈ ದೇವಸ್ಥಾನ ಬಗ್ಗೆ ಇಲ್ಲಿ ಬಂದು ಒಳ್ಳೇದಾಗುತ್ತಾ ಇಲ್ವಾ ಅಂತ ಇವರು ಕಾಯಿ ಕಟ್ಟಿದ್ದಾರೆ. 9 ವಾರ ಬರ್ತಾರಂತೆ. ದೇವಸ್ಥಾನಕ್ಕೆ ಬಂದಾಗಿಂದ ಫುಲ್ ಪಾಸಿಟಿವ್ ವೈಬ್ಸ್ ಬರ್ತಿದೆ. ಸೊ ನಂಬಿಕೆ ಇದೆ ದೇವಸ್ಥಾನ ಬರೋದು. ಮತ್ತೆ ಅಷ್ಟೇ, 7 ವೀಕ್ಸ್ ಬರ್ಬೇಕಂತ ನಿಮ್ಮ ಮೇಲೆ ಇದೆ ಡಿಪೆಂಡ್ ಆಗುತ್ತೆ. ಎಷ್ಟು ವೀಕ್ ಬರುವಂತ ಇಲ್ಲಿ ಹೇಳ್ತಾರೆ 9 ವಾರ. ಅವ್ರು ಹೇಳ್ತಾರ ಒಳ್ಳೇದು ಅಂತ ನಮ್ಮ ಒಂದು ಇದು ನಂಬಿಕೆ ಮೇಲೆ ಬರ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಈ ದೇವಸ್ಥಾನ ಬಗ್ಗೆ. 9 ವಾರ ಬರ್ತಾರಂತ ಅವ್ರು. ಬಂದು ಅವ್ರು ಏನು ಅನ್ಕೊಂಡಿರ್ತಾರೆ ಅವೆಲ್ಲ ಆಗುತ್ತಂತೆ. ನೀವು ಒಂದ್ಸಲ ಬಂದು ಭೇಟಿ ನೋಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್. ಫ್ರೆಂಡ್ಸ್, ಇನ್ನೊಬ್ರು ಅವ್ರೆ ಈ ದೇವಸ್ಥಾನದ ಆಲ್ಮೋಸ್ಟ್ 2ನೇ ವಾರ ಅಲ್ಲ ಸರಿ? 2ನೇ ವಾರ ಆಯ್ತು ಬಂದು ಹೋಗಿದಾರಂತೆ. ಫಸ್ಟ್ ವಾರ ಬಂದು ಹೋಗಿದಾರಂತೆ, ನೆಕ್ಸ್ಟ್ ವಾರನು ಬಂದಿದ್ದಾರೆ. ಮತ್ತೆ ಪರಿಚಯ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಲೋ, ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನಿದು 2ನೇ ವಾರ ಬರ್ತಾ ಇರೋದು. ಒಂದ್ ಸ್ವಲ್ಪ ತಾಯಿ ಅನುಗ್ರಹದಿಂದ ಒಳ್ಳೇದಾಗ್ತಾ ಇದೆ ಕಾಯಿ ಕಡ್ದಾಗಿಂದ. ಇಲ್ಲಿ ಕನಿಷ್ಠ 9 ವಾರ ಬಂದು ಕಾಯಿ ಕಡಿದ್ರೆ ತಾವು ಅನ್ಕೊಂಡಿರೋ ನೆರವೇರುತ್ತೆ ಅಂತ ವಾಡಿಕೆ ಇದೆ. ಇದು 2ನೇ ವಾರ ಕಟ್ತಾ ಇದ್ದೀನಿ. ಇನ್ನ 7 ವಾರ ಖಂಡಿತ ಬಂದು ಕಟ್ಟೋಗ್ಬೇಕು. 1-2 ವಾರಕ್ಕೆ ಒಂದ್ ಸ್ವಲ್ಪ ಗುಣ ಕಾಣ್ತಾ ಇದೆ. ನಾನು ಅನ್ಕೊಂಡಿರೋ ಕೆಲಸ ಸಕ್ಸಸ್ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಭಕ್ತಾದಿಗಳಲ್ಲಿ ಎಲ್ರಿಗೂ ಕಾಟೇರಮ್ಮ ತಾಯಿ ಒಳ್ಳೇದು ಮಾಡ್ಲಿ ಅಂತ ಹಾರೈಸ್ತಾರೆ. ಓಕೆ, ಥ್ಯಾಂಕ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಜನ ಈ ದೇವಸ್ಥಾನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಯಾಕಂದ್ರೆ ನೀವು ನೋಡಿರ್ಬೋದು, ನಾನು ರಿಯಲಿಟಿ ಆಗಿ ಚೆಕ್ ಮಾಡಿದ್ದೀನಿ. ನೀವು ಇಲ್ಲಿ ಬಂದು ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. 9 ವಾರ ಕಾಯಿ ಕಟ್ಟಿದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀನಿ. ಫ್ರೆಂಡ್ಸ್, ನೀವು ಒಂದ್ಸಲ ಬಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಇನ್ನೊಬ್ರು ಅವ್ರೆ ವಯಸ್ಸಾಗಿದೆ ಪಾಪ, ಆದ್ರೂ ಇಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ಕಾಯಿ ಕಟ್ತಾ ಇದ್ರೆ. ಎಷ್ಟು ವಾರದಿಂದ ಕಟ್ತಾ ಇದ್ರೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಹೇಳಿ, ನಿಮ್ಮ ಹೆಸರು ಹೇಳಿ. ತಿಮ್ಮಕ್ಕ. ತಿಮ್ಮಕ್ಕ, ಯಾವ ನಿಮ್ದು? ನಮ್ ಮಧುಗಿರಿ ನೋಡಿದ್ರೆ. ಮಧುಗಿರಿನಾ? ಮಧುಗಿರಿ ಪಕ್ಕ ಹಳ್ಳಿ. ಹೌದಾ? ಎಷ್ಟು ವಾರದಿಂದ ಬಂದು ಕಾಯಿ ಕಟ್ತಾ ಇದ್ರೆ? 4 ವಾರ ಕಾಯಿ ಗೊತ್ತಿದೆ. ಒಳ್ಳೇದಾಗಿದೆ ನಿಮ್ಗೆ? ಒಳ್ಳೇದು ಹಿಂಗ್ 9 ವಾರ ಬರ್ಬೇಕಂತೆ. 9 ವಾರ ಅಲ್ಲ, ಇದ್ರೊಳಗೆ ಪರವಾಗಿಲ್ಲ. ಮನೆಗೆ ಗಲಾಟೆ ಅಂತವು ಇಂತವು ನೆಮ್ಮದಿ ಒಂಥರ ಆಗ್ತಾ ಇದೆ. ದೊಡ್ಡ ಕೆಲ್ಸಗಳು ನಿಂತಾವೆ. ಅದಕ್ಕೆ ನಾನು ಅದೇನ ಪಾಸ್ ಆದ್ರೆ ಮತ್ತೆ ಬರ್ತಿರೋದೆ. ನನ್ ಓಡಾಡಕ್ಕೆ ಆಗಲ್ಲ. ಗೊತ್ತ, ಕರ್ಸ್ಕೊಂಬ್ಲಿ, ಶಕ್ತಿ ಕೊಡ್ಲಿ, ಕರ್ಸ್ಕೊಂಬ್ಲಿ, ಬೇಡ ಅಂಬಲ್ಲ. ಕಾಟೇರಮ್ಮ ಶಕ್ತಿ ಕೊಡ್ಲಿ. ವಯಸ್ಸಿನ 56 ಆಗಿ ನೋಡಿ. ಏನ್ ಮಾಡೋಣ, ಹಿಂಗೆ ಈ ಹಳ ನನ್ ಜೀವಮಾನ ಪರ್ಯಂತ ಬರೋ ಟೆನ್ಷನ್ ನಾಗೆ ಬಂದೆ. ನನ್ ಕರ್ಮ. ದೇವಸ್ಥಾನಕ್ಕೆ ಬಂದ್ಮೇಲೆ ಒಳ್ಳೇದಾಗಿದೆ ನಿಮ್ಗೆಲ್ಲ? ಅಲ್ಲ, ಅಯ್ಯಮ್ಮನ ಒಳ್ಳೇದ್ ಚೆನ್ನಾಗ್ ಮಾಡಿಲ್ಲ ಅಲ್ಲಿ. ಒಳ್ಳೇದೇ ಆಯ್ತು ನಮ್ಗೆ. ಇಲ್ಲಿ ಎಷ್ಟು ವಾರ ಬರಕಂತ? ಇಲ್ಲಿಗೆ 9 ವಾರ ಬರ್ಬೇಕಂತೆ. 4 ಬಂದಿದೀವಿ. 5 ಬರ್ಬೇಕಲ್ಲ. ಅದಕ್ಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಆಲ್ಮೋಸ್ಟ್ ದೇವಸ್ಥಾನ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ ಎಲ್ಲ. ನಾನು ಕೇಳಿದಾಗೆಲ್ಲ ಪಾಸಿಟಿವ್ ಆಗಿ ಹೇಳಿದ್ದಾರೆ. ನೀವು ಒಂದ್ಸಲ ಬಂದು ಭೇಟಿ ನೀಡಬಹುದು ಫ್ರೆಂಡ್ಸ್. ನಾವಿದೀವಿ ಇವಾಗ
ಪ್ರಸಾದ ಸಿಗುವಂತ ಸ್ಥಳದಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರಸಾದ ಸೇವನೆ ಮಾಡ್ಲಿಕ್ಕಂದ್ರೆ ತುಂಬಾನೇ ಬೇಜಾರಾಗುತ್ತೆ. ಅದಕ್ಕೆ ನೀವು ಒಂದ್ಸಲ ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡಬಹುದು. ದೇವಸ್ಥಾನಕ್ಕೆ ಬಂದ್ರೆ ಬನ್ನಿ, ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ನಾನು ಅವಾಗ ಹೇಳ್ದಂಗೆ ಇಲ್ಲೇ ನೋಡಿ, ದೇವಸ್ಥಾನ ಪಕ್ಕದಲ್ಲೇ ಹೊಸ ದೇವಸ್ಥಾನ ರೆಡಿ ಆಗ್ತಾ ಇದೆ. ಕಾಟೇರಮ್ಮದು ನೋಡ್ಬೋದು ನೀವು. ನೋಡಿ, ಕ್ಯೂಬಲ್ಲಿ ನಿಂತಿದ್ವಿ ಪ್ರಸಾದಕ್ಕೋಸ್ಕರ. ಬಟ್ ಮಳೆ ಜಾಸ್ತಿನೇ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು. ಅದರಲ್ಲೇ ನಿಂತ್ಕೊಂಡ್ವಿ ನಾವು. ನೋಡ್ರಿ, ಒಳಗಡೆ ಹೋಗ್ತಾ ಇದೀವಿ. ಬಟ್ ರಶ್ ಇತ್ತು. ಇನ್ನೊಂದು, ಪ್ರಸಾದಕ್ಕೆ ಯಾವುದೇ ತರ ದುಡ್ಡು ಇಲ್ಲೇ ತೊಗೊಳಲ್ಲ. ಒಬ್ರು ಯೂಟ್ಯೂಬ್ ಚಾನಲ್ ಹೇಳಿದ್ರು ದುಡ್ಡು ತೊಗೊಂತಾರೆ ಅಂತ. ಬಟ್ ಯಾವುದೇ ಪ್ರಸಾದಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿ ದುಡ್ಡು ತೊಗೊಳಲ್ಲ. ನೀವು ನೋಡ್ಬೋದು ಫ್ರೆಂಡ್ಸ್. ಪ್ರಸಾದ ಎಲ್ಲ ನಾವು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡ್ಬೋದು ನೀವು, ಜನರೆಲ್ಲ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಫ್ರೆಂಡ್ಸ್. 300 ವರ್ಷ ಆಲದ ಮರ ಅಂತ ಇವು, ಜೋಡಿ ಆಲದ ಮರ ನೋಡ್ಬೋದು ನೀವು. ಜನರು ಮಳೆ ಬಂದ್ರು ಅದರಲ್ಲೇ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಇದರಲ್ಲಿ 2 ಆಲದ ಮರ ಇದಾವೆ. ಒಂದು ಕಾಟೇರಮ್ಮ ಅಂತಾರೆ, ಇನ್ನೊಂದು ಶನೇಶ್ವರ ಆಲದ ಮರ ಅಂತಾರೆ. 2 ಆಲದ ಮರ ಅಂತ ಕರೀತಾರೆ ಫ್ರೆಂಡ್ಸ್. ಇನ್ನೊಂದು, ಈ ದೇವಸ್ಥಾನ ಬಗ್ಗೆ ನಾನು ಯಾವುದೇ ಪ್ರಮೋಷನ್ ಮಾಡಿಲ್ಲ. ಯಾಕಂದ್ರೆ ಜನರುಗಳಿಗೆ ನಾನು ಕೇಳಿದೀನಿ, ರಿಯಲ್ ಆಗಿ ಜನರೆಲ್ಲ ಪಾಸಿಟಿವ್ ಆಗಿ ಹೇಳಿದ್ದಾರೆ ಈ ದೇವಸ್ಥಾನ ಬಗ್ಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ